ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್, ಡಿಯರ್ ಲೈಫ್ ಅಮರ್ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪರ್ ಪ್ರೈವೇಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಲಿ ಥೈರಾಯ್ಡ್ ನ ಸಮಸ್ಯೆಗೆ ಸೊಲ್ಯೂಷನ್ ಡಿಸ್ಕಷನ್ ಮಾಡ್ಲಿಕ್ಕಿದ್ದೇನೆ. ಇವತ್ತು ತುಂಬಾ ಮಂದಿ ಥೈರಾಯ್ಡ್ ನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಚುರಲ್ ಆಗಿ ಆಯುರ್ವೇದದ ಮುಖಾಂತರ ಥೈರಾಯ್ಡ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೇನೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ಈ ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಅಂಡ್ ನಿಮ್ಮ ಪ್ರೀತಿ ಪಾತ್ರದ ಎಲ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ಲಿಕ್ಕೂ ಕೂಡ ಮರಿಬೇಡಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಮೊದಲಿಗೆ ತಿಳ್ಕೊಳ್ಬೇಕು ಥೈರಾಯ್ಡ್ ಅಂದ್ರೆ ಏನು. ಥೈರಾಯ್ಡ್ ಅಂತ ಹೇಳಿದ್ರೆ ನಿಮ್ಮ ಎಲ್ಲರ ದೇಹದಲ್ಲಿ ಕೂಡ ಇರುವಂತಹ ಒಂದು ಗ್ರಂಥಿಯಾಗಿದೆ, ಒಂದು ಗ್ಲ್ಯಾಂಡ್ ಆಗಿರುತ್ತೆ. ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಸ್ಕಿನ್ನಿನ ಒಳಗಿರುವಂತಹ ಒಂದು ಬಟರ್ಫ್ಲೈ ಶೇಪ್ ಅಲ್ಲಿ ಚಿಟ್ಟೆಯ ಆಕಾರದಲ್ಲಿರುವಂತಹ ಒಂದು ಗ್ಲ್ಯಾಂಡ್ ಅನ್ನ ನಾವು ಥೈರಾಯ್ಡ್ ಅಂತ ಕರೀತೇವೆ. ಈ ಥೈರಾಯ್ಡ್ ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಿರುವಂತಹ ಹಾರ್ಮೋನ್ಗಳಾಗಿರುವಂತಹ T4, T3, RT3, ಕ್ಯಾಲ್ಸಿಟೋನಿನ್ ಆಗಿರ್ಬೋದು, ಇಂತಹ ಹಾರ್ಮೋನ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಅಂಡ್ ಥೈರಾಯ್ಡ್ ಇದು ಮೇನ್ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಮ ಮೆಟಬಾಲಿಸಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಾವು ತಗೊಳ್ಳೋ ಫುಡ್ ಅನ್ನ ಎನರ್ಜಿಗೆ ಕನ್ವರ್ಟ್ ಮಾಡೋ ಪ್ರಾಸೆಸ್ ಅನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೇವೆ. ಸೊ ಈ ಮೆಟಬಾಲಿಸಮ್ ಅನ್ನ ಕಂಟ್ರೋಲ್ ಮಾಡುವಂತ ಮೇನ್ ವರ್ಕ್ ನಮ್ಮ ಥೈರಾಯ್ಡ್ ಆಗಿರುತ್ತೆ. ಅಂಡ್ ಅಷ್ಟು ಮಾತ್ರ ಅಲ್ಲದೆ ಅದರ ಜೊತೆಯಲ್ಲಿ ಹಾರ್ಟ್ ರೇಟ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಹಾಗೇನೆ ಬ್ರೀತಿಂಗ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಹಾಗೆ ನಮ್ಮ ಸ್ಕಿನ್ ಮತ್ತು ಬೋನ್ಸ್ ಅದ್ದು ಹೆಲ್ತಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಥೈರಾಯ್ಡ್ ಹಾರ್ಮೋನ್ಗಳು ನಮಗೆ ತುಂಬಾ ಸಹಾಯಕಾರಿಯಾಗಿದೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಇದು ಸರಿಯಾಗಿ ವರ್ಕ್ ಮಾಡದೆ ಹೋದ್ರೆ ಅಥವಾ ಇದು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡದೆ ಹೋದ್ರೆ ಅಥವಾ ಅಗತ್ಯಕ್ಕಿಂತ ಜಾಸ್ತಿ ಹಾರ್ಮೋನ್ ಬಿಡುಗಡೆ ಮಾಡಿದ್ರು ಕೂಡ ಇದರಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದು ಇನ್ಫೆಕ್ಷನ್ ಇಂದ ಬಾತುಕೊಂಡಾಗ ಕೂಡ ನಾವು ಅದನ್ನ ಥೈರಾಯ್ಡ್ ನ ಸಮಸ್ಯೆ ಅಂತ ಕರಿತೇವೆ. ನಿಮ್ಗೆ ಥೈರಾಯ್ಡ್ ಬಂದಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಈಗ ಇದಕ್ಕೆ ಸೊಲ್ಯೂಷನ್ ಏನು? ಟ್ಯಾಬ್ಲೆಟ್ ತಗೊಳ್ತೇವೆ. ಟ್ಯಾಬ್ಲೆಟ್ಸ್ ಗಳು ಲಾಂಗ್ ಟೈಮ್ ತಗೊಳ್ಬೇಕಾಗುತ್ತೆ. ಅಂಡ್ ಈ ಟ್ಯಾಬ್ಲೆಟ್ಸ್ ಗಳನ್ನ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಗಳು ಕೂಡ ಇದೆ. ವೇಟ್ ಲಾಸ್ ಆಗೋದು ಅಥವಾ ಸಡನ್ ವೇಟ್ ಗೇನ್ ಆಗುವಂಥದ್ದು, ಹಸಿವೆ ಜಾಸ್ತಿ ಆಗುದು ಅಥವಾ ಕಮ್ಮಿ ಆಗುದು, ಆವಾಗ ತಲೆನೋವು ಬರುದು, ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಅಥವಾ ಗರ್ಲ್ಸ್ ಅಲ್ಲಿ ಅವ್ರದ್ದು ಮೆನ್ಸ್ಟ್ರಲ್ ಸೈಕಲ್ ಏನಿದೆ ಅದು ಚೇಂಜ್ ಆಗುವಂಥದ್ದು, ಇಂಥ ತುಂಬಾ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಇದೆ ಥೈರಾಯ್ಡ್ ಅದು ಟ್ಯಾಬ್ಲೆಟ್ಸ್ ಅನ್ನ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ. ಹಾಗಾದ್ರೆ ಇದಕ್ಕೆ ಏನು ಸೊಲ್ಯೂಷನ್ ಮಾಡಬಹುದು? ಫ್ರೆಂಡ್ಸ್, ನಮ್ಮ ಡಿಯರ್ ಲೈಫ್ ಕಂಪನಿ ಅದಕ್ಕೋಸ್ಕರ ಒಂದು ನ್ಯಾಚುರಲ್ ಆಯುರ್ವೇದಿಕ್ ಸೊಲ್ಯೂಷನ್ ಅನ್ನ ಈ ಥೈರಾಯ್ಡ್ ನ ಸಮಸ್ಯೆಗೆ ಲಾಂಚ್ ಮಾಡಿದೆ. ಅದುವೇ ನಮ್ಮ ಡಿಯರ್ ಕೇರ್ ಥೈರೋ ಕೇರ್ ಟ್ಯಾಬ್ಲೆಟ್ಸ್. ಈ ಡಿಯರ್ ಕೇರ್ ನ ಥೈರೋ ಕೇರ್ ಟ್ಯಾಬ್ಲೆಟ್ಸ್ ಏನಿದೆ ಇದು ಪರಿಣಾಮಕಾರಿಯಾಗಿರುವಂತಹ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರಾಗಿದೆ. ಇದರಲ್ಲಿ ಶೋಧಿತ್ ಗುಗ್ಗುಲ್ ಆಗಿರ್ಬೋದು, ಕಾಂಚನರ್ ಆಗಿರ್ಬೋದು, ಸಹಿಜನ್ ಅಂದ್ರೆ ನುಗ್ಗೆ ಸೊಪ್ಪು, ಹಾಗೇನೆ ಆಮ್ಲ, ಹರಾಡ್, ಬಹಾಡ್, ದಾಲ್ಚಿನ್ನಿ, ಬೇಲೀಫ್ ಆಗಿರ್ಬೋದು, ಬ್ಲಾಕ್ ಪೆಪ್ಪರ್ ಆಗಿರ್ಬೋದು, ಪಿಪ್ಪಿಲಿ ಅಂದ್ರೆ ಅದನ್ನ ಕನ್ನಡದಲ್ಲಿ ಹಿಪ್ಪಲಿ ಅಂತ ಕರೀತಾರೆ, ಹಾಗೇನೆ ವರುಣ್, ಸೋಂತ್, ಶುಂಠಿ, ಈ ಎಲ್ಲಾ ಗಿಡಮೂಲಿಕೆಗಳನ್ನ ಒಟ್ಟು ಮಾಡಿ ತಯಾರು ಮಾಡಿದ್ದಾರೆ. ಇದು ಥೈರಾಯ್ಡ್ ನ ಫಂಕ್ಷನ್ ಅನ್ನ ಪ್ರಾಪರ್ ಆಗಿ ನಿರ್ವಹಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ನ ಏನ್ ಕೆಲಸಗಳಿದೆ ಅದು ಪ್ರಾಪರ್ ಆಗಿ ಆಗ್ಲಿಕ್ಕೆ ಈ ಥೈರೋ ಕೇರ್ ಟ್ಯಾಬ್ಲೆಟ್ ಏನಿದೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡಿದಂತ ಗಿಡಮೂಲಿಕೆಗಳಲ್ಲಿ ಒಂದು ಶೋಧಿತ್ ಗುಗ್ಗುಲು, ಇದನ್ನ ಕನ್ನಡದಲ್ಲಿ ಗುಗ್ಗುಳು ಅಂತ ಕೂಡ ಕರೀತಾರೆ. ಈ ಮರವನ್ನ ಹೈಪೋಥೈರಾಯ್ಡಿಸಮ್ ಏನಿದೆ ಅದಕ್ಕೆ ಮದ್ದಾಗಿ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ. ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡದೇ ಇರುವಂತದ್ದು. ಸೊ ಇಂಥ ಏನು ಸಮಸ್ಯೆಗಳಿದೆ ಅದಕ್ಕೆ ಈ ಶೋಧಿತ ಗುಗ್ಗುಲನ್ನ ಆಯುರ್ವೇದದಲ್ಲಿ ಮದ್ದಾಗಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ಇದರಲ್ಲಿ ಆಡ್ ಮಾಡಿದ್ದೇವೆ. ಕಾಂಚನಾರ್, ಇದನ್ನ ರಕ್ತ ಸಿಂಚನ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಸೊ ಇದು ಆಯುರ್ವೇದದಲ್ಲಿ ಕಾಮನ್ಲಿ ಯೂಸ್ ಮಾಡುವಂತ ಒಂದು ಡ್ರಗ್ ಆಗಿದೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಗಳಿದೆ, ಅನಾಲ್ಜೆಸಿಕ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಹಾಗೇನೆ ಇದು ಗೋಯ್ಟರ್ ನಂತ ಸಮಸ್ಯೆಗಳಿಗೂ ಕೂಡ ಮದ್ದಾಗಿ ಉಪಯೋಗಿಸ್ತಾರೆ. ಗೋಯ್ಟರ್ ಅಂತ ಹೇಳಿದ್ರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದು ಇನ್ಫೆಕ್ಷನ್ ಇಂದ ಬಾತ್ಕೊಳ್ತದೆ, ಈ ಜಾಗದಲ್ಲಿ ಕುತ್ತಿಗೆ ಕೂಡ ಬಾತ್ಕೊಂಡ್ಬಿಡುತ್ತೆ. ಸೊ ಆ ಸಮಸ್ಯೆಗಳಿಗೂ ಕೂಡ ಕಾಂಚನರ್ ಅನ್ನ ಆಯುರ್ವೇದದಲ್ಲಿ ಮದ್ದಾಗಿ ಉಪಯೋಗಿಸ್ತಾರೆ. ಅಂಡ್ ಹಾಗೇನೆ ಇದು ಹೈಪರ್ ಥೈರಾಯ್ಡಿಸಮ್ಗೂ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿದಾಗ ಅದನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೇವೆ. ಸೊ ಅದಕ್ಕೂ ಕೂಡ ಮದ್ದಾಗಿ ಈ ಕಾಂಚನರ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ನಮ್ಮ ಥೈರೋ ಕೇರ್ ಟ್ಯಾಬ್ಲೆಟ್ಸ್ ಅಲ್ಲಿ ಆಡ್ ಮಾಡಿದ್ದೇವೆ. ಹಾಗೇನೆ ಇದರಲ್ಲಿ ಸಹಿಜನ್ ಅಂದ್ರೆ ನುಗ್ಗೆ ಸೊಪ್ಪನ್ನು ಆಡ್ ಮಾಡಿದ್ದೇವೆ. ಫ್ರೆಂಡ್ಸ್, ನುಗ್ಗೆ ಸೊಪ್ಪಲ್ಲಿ ತುಂಬಾ ಬಗೆಯ ಪಾಲಿಫಿನಾಲ್ಸ್ ಗಳಿದ್ದು ಇದೇನ್ ಮಾಡುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಸಾಕಷ್ಟು ಪ್ರಮಾಣದಲ್ಲಿ ಥೈರಾಯ್ಡ್ ನ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ.
ಅಂಡ್ ಹಾಗೇನೆ ಇದರಲ್ಲಿ ಆಮ್ಲ, ಹರಾಡ್, ಬಹೇದ ಇದನ್ನು ಆಡ್ ಮಾಡಿದ್ದೇವೆ. ಯಾವಾಗ ಥೈರಾಯ್ಡ್ ನ ಸಮಸ್ಯೆ ಬರುತ್ತಲ್ವಾ, ಅವಾಗ ಕಾಮನ್ ಆಗಿ ವಾತ, ಪಿತ್ತ, ಕಫ ದೋಷಗಳು ಕಂಡು ಬರುತ್ತೆ. ವಾತ, ಪಿತ್ತ, ಕಫ ದೋಷಗಳಲ್ಲಿ ಡಿಸ್ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ವಾತ, ಪಿತ್ತ, ಕಫ ದೋಷಗಳಲ್ಲಿ ಡಿಸ್ಬ್ಯಾಲೆನ್ಸ್ ಆದಾಗ ನಮ್ಮ ಡೈಜೆಷನ್ ಸರಿಯಾಗಿ ಆಗದಿರುವಂತದ್ದು, ಡೈಜೆಷನ್ ಏನಾಗಿದೆ ಅದು ಸರಿಯಾಗಿ ಅಬ್ಸಾರ್ಪ್ಷನ್ ಆಗದಿರುವಂತದ್ದು, ಈ ಸಮಸ್ಯೆಗಳು ಕೂಡ ಬರುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ತ್ರಿಫಲವನ್ನು ತುಂಬಾ ರೆಕಮೆಂಡ್ ಮಾಡ್ತಾರೆ. ತ್ರಿಫಲ ಅಂತ ಹೇಳಿದ್ರೆ ಆಮ್ಲ, ಹರಿತಾಕಿ, ಬಿಬಿತಾಕಿ. ಸೊ ಇದು ಮೂರನ್ನ ಕೂಡ ನಾವು ಇದರಲ್ಲಿ ಆಡ್ ಮಾಡಿದ್ದೇವೆ. ಸೊ ಇದು ವಾತ, ಪಿತ್ತ, ಕಫ ದೋಷಗಳು ಏನ್ ಥೈರಾಯ್ಡ್ ನ ಸಮಸ್ಯೆಗಳಲ್ಲಿ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇದರಲ್ಲಿದೆ. ಹಾಗೇನೆ ಇದರಲ್ಲಿ ವರುಣ್, ಸೋನ್, ದಾಲ್ಚಿನ್ನಿ, ಬೇ ಲೀಫ್ ಇಂತ ತುಂಬಾ ಬೇರೆ ಬೇರೆ ರೀತಿಯಂತ ಗಿಡಮೂಲಿಕೆಗಳು ಆಡ್ ಮಾಡಿದ್ದಾರೆ. ಅದು ಕೂಡ ಥೈರಾಯ್ಡ್ ನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಇದನ್ನ ಕೂಡ ಮೆಡಿಸಿನ್ ಆಗಿ, ಮದ್ದಾಗಿ ಯೂಸ್ ಮಾಡ್ತಾರೆ. ಸೊ ಈ ಎಲ್ಲಾ ಗಿಡಮೂಲಿಕೆಗಳನ್ನ ಹಾಕಿ ತಯಾರು ಮಾಡಿರುವಂತದ್ದು ನಮ್ಮ ಡಿಯರ್ ಲೈಫಿನ ಡಿಯರ್ ಕೇರ್ ಥೈರೋಕೇರ್ ಟ್ಯಾಬ್ಲೆಟ್ಸ್. ಇದೊಂದು ಪರಿಣಾಮಕಾರಿಯಾದ ಔಷಧಿಯಾಗಿದ್ದು ಇದನ್ನ ಯೂಸ್ ಮಾಡೋದ್ರಿಂದ ಥೈರಾಯ್ಡ್ಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಸೊ ಇದನ್ನ ನೀವು ಲಾಂಗ್ ಟೈಮ್ ಯೂಸ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ? ಮೊದಲನೇದಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಸಿಗೋ ಮೊದಲನೇ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ, ಇದು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದರ ಫಂಕ್ಷನ್ ಅನ್ನ ಬೂಸ್ಟ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ, ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ವರ್ಕ್ ಮಾಡಿದ್ರೆ, ಸಾಕಷ್ಟು ಪ್ರಮಾಣದಲ್ಲಿ ಹಾರ್ಮೋನ್ಸ್ ಗಳನ್ನು ಉತ್ಪತ್ತಿ ಎಲ್ಲ ಮಾಡಿತು ಅಂತ ಹೇಳಿದ್ರೆ, ಅದು ಜಸ್ಟ್ ಮೆಟಬಾಲಿಸಮ್ ಮಾತ್ರ ಅಲ್ಲ, ಮೆಟಬಾಲಿಸಮ್ ಜೊತೆಗೆ ಡೈಜೆಷನ್ಗೆ, ಹಾರ್ಟ್ ರೇಟ್ಗೆ, ಬಾಡಿ ಟೆಂಪರೇಚರ್ಗೆ, ಬ್ರೀತಿಂಗ್ಗೆ, ಪ್ರತಿಯೊಂದು ಕೆಲಸಗಳಿಗೂ ಕೂಡ ಥೈರಾಯ್ಡ್ ನ ಹಾರ್ಮೋನ್ಸ್ಗಳು ಅಗತ್ಯವಿದೆ ನಮ್ಮ ದೇಹಕ್ಕೆ. ಸೊ ಈ ಥೈರಾಯ್ಡ್ ಫಂಕ್ಷನ್ ಅನ್ನ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ರೆ ನೀವು ನಾಳೆ ಥೈರಾಯ್ಡ್ ನ ಸಮಸ್ಯೆಗಳಿಂದ ಸಫರ್ ಆಗುವುದಿಲ್ಲ. ಅಂಡ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಗೆ ಏನಾದ್ರು ಥೈರಾಯ್ಡ್ ಇದೆ ಅಂತ ಹೇಳಿದ್ರು ಕೂಡ ನೀವು ಅಲ್ಲಿಯೇ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಇದನ್ನು ಯೂಸ್ ಮಾಡೋದ್ರಿಂದ ಇದು TSH ಆಗಿರ್ಬೋದು, T4 ಆಗಿರ್ಬೋದು, T3 ಆಗಿರ್ಬೋದು, ಏನು ಹಾರ್ಮೋನ್ಸ್ ಗಳಿದೆ, ಥೈರಾಯ್ಡ್ ಉತ್ಪತ್ತಿ ಮಾಡುವಂತ ಹಾರ್ಮೋನ್ಸ್ ಗಳು ಏನಿದೆ ಅಲ್ವಾ, ಆ ಹಾರ್ಮೋನ್ಸ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಏನ ಹಾರ್ಮೋನ್ಸ್ ಗಳಿದೆ ಅದನ್ನ ಜಾಸ್ತಿ ಬಿಡುಗಡೆ ಮಾಡಿದ್ರೆ ಅದು ಕೂಡ ಸಮಸ್ಯೆನೆ, ಅಥವಾ ಕಡಿಮೆ ಬಿಡುಗಡೆ ಮಾಡಿದ್ರೆ ಅದು ಕೂಡ ಸಮಸ್ಯೆನೆ. ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಅದಕ್ಕೆ ಕರಿತೇವೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಏನಾದ್ರು ಹೈಪೋಥೈರಾಯ್ಡಿಸಮ್ ಇದೆಯಾ, ನಮ್ಮ ಡಿಯರ್ ಲೈಫಿನ ಈ ಥೈರೋಕೇರ್ ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡಿ. ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆಯಾ, ನೀವು ಇದನ್ನ ಯೂಸ್ ಮಾಡ್ಬೋದು. ಥೈರೋಕೇರ್ ಟ್ಯಾಬ್ಲೆಟ್ಸ್ ಅನ್ನ ನೀವು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಅಂಡ್ ಮೂರನೇದು, ಇದು ನಮ್ಮ ಅಯೋಡಿನ್ ಲೆವೆಲ್ ಅನ್ನ, ಬಾಡಿಯಲ್ಲಿ ಅಯೋಡಿನ್ ಲೆವೆಲ್ ಏನಿದೆ ಅದನ್ನ ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಯೋಡಿನ್ ತುಂಬಾ ಇಂಪಾರ್ಟೆಂಟ್ ಇದೆ ಥೈರಾಯ್ಡ್ಗೆ. ಯಾಕಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಗಳನ್ನ ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಯೋಡಿನ್ ಬೇಕು. ನಾವು ತಗೊಳ್ಳೋ ಫುಡ್ ಅಲ್ಲಿ ಅಥವಾ ನೀರಲ್ಲಿ ಏನು ಅಯೋಡಿನ್ ಸಿಗುತ್ತಲ್ವಾ, ಅದನ್ನ ಯೂಸ್ ಮಾಡಿಕೊಂಡು ಥೈರಾಯ್ಡ್ ಏನ್ ಮಾಡುತ್ತೆ, ಥೈರಾಯ್ಡ್ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ. ಸೊ ಆ ಅಯೋಡಿನ್ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೆ ಹೋದಾಗ ಕೂಡ ಥೈರಾಯ್ಡ್ ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಸೊ ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿ ಏನ್ ಅಯೋಡಿನ್ ಲೆವೆಲ್ ಇದೆ ಅಲ್ವಾ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಾವೇನ್ ಮಾಡ್ಬೋದು, ಥೈರಾಯ್ಡ್ ನ ಸಮಸ್ಯೆಗಳು ಮುಂದೆ ಬರದಾಗಿ ಕೂಡ ತಡೆಗಟ್ಟಬಹುದು ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ಇಂದ. ಜೊತೆಯಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಅದು ಬಾತ್ಕೊಳ್ಳುತ್ತೆ, ಊದಿಕೊಳ್ಳುತ್ತೆ. ಈ ಜಾಗದಲ್ಲಿ ನೋಡ್ಬೋದು ನೀವು, ಕುತ್ತಿಗೆ ಈ ಜಾಗದಲ್ಲಿ ಊದ್ಕೊಂಡಿರುತ್ತೆ, ಅಥವಾ ಮುಖ ಊದಿಕೊಳ್ಳುವುದು. ಇದನ್ನ ಕಮ್ಮಿ ಮಾಡ್ಲಿಕ್ಕೂ ಕೂಡ ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ಇದು ಜಾಯಿಂಟ್ ಸ್ಟಿಫ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜಾಯಿಂಟ್ ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಕೀಲು ನೋವಾಗಿರ್ಬೋದು, ಮಂಡಿಗಳು, ಕಾಲು ಅಥವಾ ಕೈ ಮಂಡಿಗಳಿದೆಯಲ್ವಾ, ಕೀಲು ಇದೆಯಲ್ವಾ, ಅದು ಸ್ಟಿಫ್ ಆಗಿ ಬಿಡುದು, ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ನೋವಾಗುದು, ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಥೈರಾಯ್ಡ್ ಏನು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತಲ್ವಾ, ಅದರಲ್ಲಿ ಕ್ಯಾಲ್ಸಿಟೋನಿನ್ ಅಂತ ಒಂದು ಹಾರ್ಮೋನ್ ಕೂಡ ಇದೆ. ಸೊ ಅದೇನ್ ಮಾಡುತ್ತೆ, ಅದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣವನ್ನ ಕಾಪಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕೀಲು ನೋವುಗಳನ್ನ ಕೂಡ ದೂರ ಮಾಡುತ್ತೆ. ಅಂಡ್ ಹಾಗೇನೆ ವೇಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು, ಥೈರಾಯ್ಡ್ ನ ಸಮಸ್ಯೆ ಇದ್ದಾಗ ಸಡನ್ ವೇಟ್ ಜಾಸ್ತಿ ಆಗುತ್ತೆ ಅಥವಾ ವೇಟ್ ಲಾಸ್ ಆಗುತ್ತೆ ಅಲ್ವಾ. ಇದು ತುಂಬಾ ಮಂದಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಲೇಡೀಸ್ ಅಲ್ಲಿ ಕೂಡ ತುಂಬಾ ಮಂದಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ, ಆ ವೇಟ್ ಮ್ಯಾನೇಜ್ಮೆಂಟ್ ಅನ್ನ ಕೂಡ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ನ ಸಮಸ್ಯೆಯಿಂದ ವೇಟ್ ಲಾಸ್ ಆಗುದು, ವೇಟ್ ಜಾಸ್ತಿ ಆಗುದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಇದು ಬ್ಲಡ್ ಇನ್ಫೆಕ್ಷನ್ಗೆ, ಯಾವುದೇ ರೀತಿಯ ಬ್ಲಡ್ ಇನ್ಫೆಕ್ಷನ್ಗಳಾಗಿರ್ಬೋದು ಅಥವಾ ರಕ್ತಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಾಗಿರ್ಬೋದು ಅದನ್ನ ಬರದಾಗ ಕೂಡ ತಡೆಗಟ್ಟುತ್ತೆ. ಹೀಗೆ ನಮ್ಮ ಥೈರೋಕೇರ್ ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಥೈರಾಯ್ಡ್ಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಯನ್ನು ಕೂಡ ನೀವು ಕಮ್ಮಿ ಮಾಡ್ಕೊಳ್ಬಹುದು. ಎಲ್ಲಾ ಸಮಸ್ಯೆಗಳಿಂದ ಕೂಡ ನೀವು ಮುಕ್ತಿ ಪಡ್ಕೊಳ್ಬಹುದು. ಆಲ್ರೆಡಿ ತುಂಬಾ ಮಂದಿ ಇದನ್ನ ಯೂಸ್ ಮಾಡಿ ತುಂಬಾ ಬೆಸ್ಟ್ ರಿಸಲ್ಟ್ಸ್ ಅನ್ನ ಪಡ್ಕೊಳ್ತಿದ್ದಾರೆ.
ಹೇಗೆ ಯೂಸ್ ಮಾಡೋದು? ದಿನಕ್ಕೆ 1 ಅಥವಾ 2 ಟ್ಯಾಬ್ಲೆಟ್ಸ್ ಅನ್ನ ನೀವು ಊಟ ಮಾಡಿದ ನಂತರ ತಗೊಳ್ಬೇಕಾಗತ್ತೆ. ಒಳ್ಳೆ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರು ಕೂಡ ನೀವು 4 ರಿಂದ 6 ತಿಂಗಳು ಇದನ್ನ ಯೂಸ್ ಮಾಡಿ. ಯಾಕಂದ್ರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇದು ಆಯುರ್ವೇದಿಕ್ ಸಪ್ಲಿಮೆಂಟ್ ಆಗಿರೋದ್ರಿಂದ, ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಸಿನ್ ಆಗಿರೋದ್ರಿಂದ ಇದು ನೀವು ಲಾಂಗ್ ಟೈಮ್ ಇದನ್ನ ಮಿನಿಮಮ್ ಅಂದ್ರೂ ಕೂಡ 4 to 6 ಮಂತ್ ಯೂಸ್ ಮಾಡಬೇಕು ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್. ನೀವು ನಿಮ್ಮ ಥೈರಾಯ್ಡ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಎಲ್ಲಿ ಸಿಗುತ್ತೆ? ನಿಮ್ಮ ಅಕ್ಕಪಕ್ಕದ ಡಿಯರ್ ಲೈಫಿನ ಡಿಸ್ಟ್ರಿಬ್ಯೂಟರ್ಸ್ ಇದ್ರೆ ಅವ್ರ ಹತ್ರ ನೀವು ತರಿಸ್ಕೊಳ್ಬಹುದು, ಅಥವಾ ಡಿಯರ್ ಲೈಫ್ ಅದು ಬ್ರಾಂಚ್ ಫ್ರಾಂಚೈಸಿಯ ಗುರುಕುಲ್ ಇದ್ರೆ ನೀವು ಅಲ್ಲಿಂದ ಕೂಡ ತರಿಸ್ಕೊಳ್ಬಹುದು, ಅಥವಾ ನೀವು ನಮ್ಮ ಡಿಸ್ಕ್ರಿಪ್ಷನ್ ಒಂದು ನಂಬರ್ ಇದೆ, ನನಗೂ ಕೂಡ ಕಾಲ್ ಮಾಡಬಹುದು. ನಾನು ಕೂಡ ನಿಮ್ಗೆ ಇದನ್ನು ಬೇಕಾದ್ರೆ ತರಿಸ್ತೇನೆ. ಅಂಡ್ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿತ್ತ, ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಡಿಯರ್ ಲೈಫ್ ನ ಬಗ್ಗೆ ಅಥವಾ ಡಿಯರ್ ಲೈಫ್ ನ ಅದರ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ನೀವು www.drlife.co.in ಅನ್ನು ಲಾಗಿನ್ ಮಾಡಬಹುದು. ಅದ್ರಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ನೀವು ಪಡ್ಕೊಳ್ಬಹುದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡುವ. ಸಿಗುವ ಮತ್ತೊಂದು ಅದ್ಭುತ ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟಾಟಾ, ಬೈ ಬೈ. ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಮಾರ್ಲಿ.